ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈಗ ಕರ್ನಾಟಕ ಕಾಂಗ್ರೆಸ್ನ ಹೈ ವೋಲ್ಟೇಜ್ ಪವರ್ ಗೇಮ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಸಿಎಂ ಕುರ್ಚಿ ಯಾರಿಗೆ ಸಿಗುತ್ತೆ? ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ ಅಥವಾ ಡಿ ಕೆ ಶಿವಕುಮಾರ್ ಸಿಎಂ ಪೀಠ ಏರ್ತಾರಾ ಅನ್ನೋ ಕುತೂಹಲಕ್ಕೆ ದೆಹಲಿಯ ಇಂದಿರಾ ಭವನದಲ್ಲಿ ಮಹತ್ವದ ತಿರುವು ಸುಳಿವು ಸಿಕ್ಕಿದೆ. ಬೆಳಗ್ಗೆ 11:30ಯಿಂದ ನಿರಂತರವಾಗಿ ಸಭೆ ನಡೀತು. ಇವತ್ತು ಇಡೀ ರಾಜ್ಯ ರಾಜಕೀಯದ ಕಣ್ಣು ಹೈಕಮಾಂಡ್ ಅಂಗಳದತ್ತ ನೆಟ್ಟಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ರು. ಬರೋಬ್ಬರಿ 45 ನಿಮಿಷಗಳ ಕಾಲ ಸಭೆಯನ್ನ ನಡೆಸಿದ್ರು ರಾಹುಲ್ ಮತ್ತೆ ಸಿದ್ದರಾಮಯ್ಯ. ಅದಕ್ಕೂ ಮುಂಚಿತವಾಗಿ ರಾಹುಲ್ ಗಾಂಧಿ ಅವರು, ಸುರ್ಜೇವಾಲಾ ಅವರು, ಕೆ ಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಎಲ್ರು ಕೂತ್ ಮಾತಾಡಿದ್ರು. ರಾಹುಲ್ ಗಾಂಧಿ ಮನೆಗೂಟಕ್ಕೆ ಹೋಗಿ ಬಂದ್ಮೇಲೆ ಮತ್ತೆ ಚರ್ಚೆ ಮಾಡಿದ್ರು. ಸೋನಿಯಾ ಗಾಂಧಿ ಬಳಿ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಜೊತೆ ಸಭೆ ದೀರ್ಘಕಾಲ ಇರಲಿಲ್ಲ. ಕೇವಲ ಕೆಲವೇ ನಿಮಿಷಗಳ ಮಟ್ಟಿಗೆ ಸಭೆ ಆಗಿದೆ ಡಿ ಕೆ ಶಿವಕುಮಾರ್ ಒಟ್ಟಿಗೆ. ಇದೆಲ್ಲ ಆಯ್ತು, ಏನೋ ಆಗುತ್ತೆ ಅಂತಿತ್ತು. ಏನೋ ಡಿ ಕೆ ಶಿವಕುಮಾರ್ ಅವರು ಮಾತುಕತೆ ಕರೆದಿದ್ರು, ಸಿದ್ದರಾಮಯ್ಯನವರು ಕರೆದಿದ್ರು, ಏನು ಅಂತ. ವೇಣುಗೋಪಾಲ್ ಅದಾದ್ಮೇಲೆ ಒಂದು ಮಾತು ಹೇಳ್ತಾರೆ, ಬಂದು ಏನ್ ಹೇಳಿದ್ರು ಅನ್ನೋದು ವೇಣುಗೋಪಾಲ್ ಸ್ಟೇಟ್ಮೆಂಟ್ ಕೂಡ ಹೇಳಿದ್ಮೇಲೆ ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಕರ್ನಾಟಕ ಕಾಂಗ್ರೆಸ್ ನಾಯಕರ ಹೈಕಮಾಂಡ್ ಸಭೆಯ ಬೆನ್ನಲ್ಲೇ ಎದ್ದಿದ್ದ ಹಲವು ರಾಜಕೀಯ ಚರ್ಚೆಗಳು ಹಾಗೂ ವದಂತಿಗಳಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ತಮ್ಮದೇ ಶೈಲಿಯಲ್ಲಿ ಟೆಂಪ್ರವರಿ ತೆರೆಯನ್ನ ಎಳೆದ್ರು. ಇನ್ನು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ವೇಣುಗೋಪಾಲ್ ಸಭೆಯಲ್ಲಿ ಕೇವಲ ಮುಂಬರುವ ಚುನಾವಣೆಗಳ ಬಗ್ಗೆ ಮಾತ್ರ ಚರ್ಚಿಸಲಾಗಿದೆ ಅಂತ ಸ್ಪಷ್ಟಪಡಿಸಿದರು. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಸಭೆಯ ವಿವರಗಳನ್ನ ಹಂಚಿಕೊಂಡ್ರು. ಬರೀ ಅದಷ್ಟು ಮಾತ್ರ. ನಾವು ಇಂದು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಿದ್ದೇವೆ. ಈ ಉನ್ನತ ಮಟ್ಟದ ಸಭೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ನಾನು ಭಾಗವಹಿಸಿದ್ದೆವು. ಸಭೆಯಲ್ಲಿ ಕೇವಲ ಮುಂಬರುವ ವಿಧಾನ ಪರಿಷತ್ ಚುನಾವಣೆ ಮತ್ತು ರಾಜ್ಯಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮಾತ್ರ ಸುದೀರ್ಘವಾಗಿ ಚರ್ಚೆ ನಡೆಸಲಾಗಿದೆ. ಅಭ್ಯರ್ಥಿಗಳ ಆಯ್ಕೆ ಮತ್ತು ಚುನಾವಣಾ ಕಾರ್ಯತಂತ್ರಗಳ ಬಗ್ಗೆ ಮಾತ್ರ ಮಾತುಕತೆಯಾಗಿದೆ. ಚುನಾವಣಾ ವಿಚಾರವನ್ನ ಹೊರತುಪಡಿಸಿ ನಾವು ಮತ್ಯಾವ ಬಾಕಿ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿಲ್ಲ. ಮಾಧ್ಯಮಗಳಲ್ಲಿ ಬಿತ್ತರವಾಗುತ್ತಿರುವ ಹಾಗೂ ರಾಜಕೀಯ ವಲಯದಲ್ಲಿ ಕೇಳಿ ಬರುತ್ತಿರುವ ಉಳಿದೆಲ್ಲಾ ವಿಚಾರಗಳು ಕೇವಲ ವದಂತಿ, ಊಹೆ ಮಾತ್ರ ಅಂತ ತಿಳಿಸಿದ್ರು. ಸುರ್ಜೇವಾಲಾ ಅವರು ಮಾಧ್ಯಮಗಳ ಯಾವುದೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಸುದ್ದಿಗೋಷ್ಠಿ ಆರಂಭದಲ್ಲೇ ತಿಳಿಸಿದ್ರು. ವೇಣುಗೋಪಾಲ್ ಅವರ ಹೇಳಿಕೆ ಮುಗಿದ ಬೆನ್ನಲ್ಲೇ ಮಾಧ್ಯಮಗಳು ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಆಗಲಿದ್ಯಾ ಎಂಬ ಪ್ರಶ್ನೆ ಕೇಳಿದಕ್ಕೆ ನಾಯಕರು ಯಾವುದೇ ಪ್ರತಿಕ್ರಿಯೆ ನೀಡದೆ ಕಾರಣ ತೆರಳಿದ್ರು. ಕೇರಳದಲ್ಲಿ ಎಲೆಕ್ಷನ್ ಆಗ್ಬೇಕಾದ್ರೆ ನಾವು ಸಿಎಂ ಬದಲಾಯಿಸಲ್ಲ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರು ಕೆ ಸಿ ವೇಣುಗೋಪಾಲ್. ಇಲ್ಲಿ ಯಾಕೆ ಹೇಳಲಿಲ್ಲ? ಬದಲಾಯಿಸಲ್ಲ ಅಂತ ಹೇಳಿದ್ರು ಕ್ಯಾಂಪೇನ್ ಅಲ್ಲಿ, ಚುನಾವಣಾ ಪ್ರಚಾರದಲ್ಲಿ. ಇಲ್ಲಿ ಯಾಕೆ ಹೇಳಲಿಲ್ಲ? ಜನರೇನ್ ದಡ್ರ ಅಲ್ಲಿ? ಕಾಂಗ್ರೆಸ್ ಅವರು ಇರೋ 3-4 ರಾಜ್ಯಸಭಾ ಟಿಕೆಟ್ಗೆ, MLC ಟಿಕೆಟ್ಗೆ ಸಿಎಂ ನ ಒಂದ್ಸರಿ, DCM ನ ಒಂದ್ಸರಿ ಕರೆದಿ ಮೀಟಿಂಗ್ ಮಾಡ್ತಾರೆ. ನೀವೆಲ್ಲ ಹೇಳಿದಲ್ಲ, ಒಪ್ಪಕ್ಕೆ ದಡ್ರ ಜನ? ಓಕೆ, ಆಗ್ಲಿ, ಬರ್ದು ಹೇಳ್ಬಿಡಿ. ಹಂಗಾರೆ ಮಾಧ್ಯಮಗಳಲ್ಲಿ ಬರ್ತಾ ಇರೋದೆಲ್ಲ ಸುಳ್ಳು, ಚರ್ಚೆ ಆಗಿಲ್ಲ ಅನ್ನೋದಾದ್ರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ. 2028ರವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಘೋಷಣೆ ಮಾಡಿ ತಾಕತ್ತಿದ್ರೆ ಹಂಗಾರೆ ಅಂತ ಕಾರ್ಯಕರ್ತರು ಕೇಳ್ತಾವ್ರೆ, ನಾನಲ್ಲ. ಪಾಪ ಕಾರ್ಯಕರ್ತರು ಗೊಂದಲ ಅಲ್ಲ. ಹಾಗಾಗಿ ಆದ್ರೆ ಇನ್ಸೈಡ್ ಏನೋ ಬೇರೆ ಆಯ್ತು ಅಂತ, ಸಭೆಯಲ್ಲಿ ಏನಾಯ್ತು ಅಂತ. ಸಿದ್ದರಾಮಯ್ಯನ ಆಚೆ ಬಂದ್ಮೇಲೆ ಆಪ್ತರ ಜೊತೆ ಮಾತಾಡಿದ್ರು, ಜಾರ್ಜ್ ಮನೆಗೆ ಹೋಗಿ ಒಂದಷ್ಟು ಅವ್ರ ಆಪ್ತ ಬಳಗದ ಸಚಿವರ ಜೊತೆ, ಡಿ ಕೆ ಶಿವಕುಮಾರ್ ಜೊತೆ MLC ಪುಟ್ಟಣ್ಣ, ಡಿ ಕೆ ಸುರೇಶ್, ಬಸನಗೌಡ ಬಾದರ್ಲಿ, ಅವ್ರ ಟೀಮಲ್ಲಿ ಅವರು ಲಿಫ್ಟ್ ಅಲ್ಲಿ ಕೆಳಗಡೆ ಹೋದ್ರು. ಆ ಫುಟೇಜ್ ಎಲ್ಲ ನೀವು ನೋಡ್ತಿರ್ತೀರಿ. ಅಲ್ಲೇನಾಯ್ತು ಅಂದ್ರೆ, ಆ ಸಭೆಯ ಒಳಗಡೆ ಏನಾಯ್ತು ಅನ್ನೋದು ಒಂದಷ್ಟು ಇನ್ಫಾರ್ಮೇಶನ್ ನಮಗೆ ಸಿಕ್ಕಿರೋದು. ಹೈಕಮಾಂಡ್ ನಾಯಕರು ಸೈಲೆಂಟ್ ಆಗಿರೋದರ ಹಿಂದಿನ ರಹಸ್ಯ ಏನು ಅನ್ನೋದ್ರ ಕೊನೆಗೂ ಸ್ಫೋಟ ಆಗಿದೆ. ಏನಪ್ಪಾ ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಲು ಹೈಕಮಾಂಡ್ ನಾಯಕರು ಇವತ್ತಿನ ಪ್ರತ್ಯೇಕ ಸಭೆಯಲ್ಲಿ ಒಂದು ಮಹಾ ಮಾಸ್ಟರ್ ಪ್ಲಾನ್ ಅನ್ನ ಸಿದ್ದರಾಮಯ್ಯ ಅವರ ಮುಂದಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ನಂಬುವಂತ ಒಂದು ಸೂತ್ರವೊಂದನ್ನ ಇವತ್ತು ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮುಂದಿಟ್ಟಿದೆ ಅನ್ನೋ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ. ಸದ್ಯ ರಾಜ್ಯಸಭಾ ಚುನಾವಣೆ ನಡೀತಿರೋದ್ರಿಂದ ಸಿದ್ದರಾಮಯ್ಯ ಅವರಿಗೆ ಸಿಎಂ ಸ್ಥಾನ ಬಿಟ್ಟು ಕೇಂದ್ರ ರಾಜಕೀಯಕ್ಕೆ ಬರುವಂತೆ ದೆಹಲಿಯಲ್ಲಿ ರಾಜ್ಯಸಭಾ ಸ್ಥಾನ ನೀಡುವ ಆಫರ್ ನೀಡಲಾಗಿದೆಯಂತೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರ ರಾಜೀನಾಮೆಯಿಂದ ಅವರ ಕುಟುಂಬಕ್ಕೆ ಅನ್ಯಾಯವಾಗಬಾರದು ಅನ್ನೋ ಕಾರಣಕ್ಕೆ ಅವರ ಪುತ್ರ ಹಾಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಪಟ್ಟ ನೀಡೋದಾಗಿ ಹೈಕಮಾಂಡ್ ಭರವಸೆ ನೀಡಿದೆ ಎನ್ನಲಾಗಿದೆ. ಈ ಹಿಂದೆಯೂ ರಾಷ್ಟ್ರ ರಾಜಕೀಯಕ್ಕೆ ಹೋಗೋಕೆ ಇಷ್ಟಪಡದ ಸಿದ್ದರಾಮಯ್ಯ ಅವರು ಈ ಬಾರಿಯೂ ಹೈಕಮಾಂಡ್ನ ಈ ರಾಜ್ಯಸಭೆ ಆಫರ್ ಅನ್ನ ಸುಲಭವಾಗಿ ಒಪ್ಪಿಕೊಂಡಿಲ್ಲ. ಸಿಎಂ ಸ್ಥಾನದಿಂದ ಕೆಳಗಿಳಿದು ದೆಹಲಿಗೆ ಹೋಗಲು ಸಿದ್ದರಾಮಯ್ಯ ನಿರಾಕರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಹೈಕಮಾಂಡ್ ಒತ್ತಡ ಹೆಚ್ಚಾಗಿರೋದ್ರಿಂದ ಈ ಆಫರ್ ಬಗ್ಗೆ ಯೋಚನೆ ಮಾಡಲು ಸಿದ್ದರಾಮಯ್ಯ ಅವರು ಸ್ವಲ್ಪ ಸಮಯಾವಕಾಶ ಕೇಳಿದ್ದಾರೆ ಎನ್ನಲಾಗ್ತಾ ಇದೆ.
ಯಾಕಂದ್ರೆ ಮತ್ತೆ ಅವ್ರು ವಿಧಾನಸಭೆಗೆ ಬಂದು ಕೂರಕ್ಕಾಗಲ್ಲ, ಹಾಲಿ ಸಿಎಂ ಮತ್ತೆ ಮಾಜಿ ಸಿಎಂ ಆಗಿ ಬಂದು ಕೂರಕ್ಕೆ. ಹಾಗಾಗಿ ರಾಜ್ಯಸಭೆಗೆ ಬನ್ನಿ, ಆರಾಮಾಗಿ ಡೆಲ್ಲಿಗೆ ಬೆಂಗಳೂರು ಓಡಾಡ್ಕೊಂಡಿರಿ ಅಂತ ಅವ್ರು ಕರೀತಾವ್ರೆ ಅಂತ ಮಾಹಿತಿ. ಹಾಗಾಗಿ ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರ ಅವ್ರನ್ನ ಉಪಮುಖ್ಯಮಂತ್ರಿ ಅನ್ನೋ ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಅಂತ. ಸಿದ್ದರಾಮಯ್ಯನವರು ಡೆಲ್ ಆಗಿದ್ರು ಸಭೆ ಆಚೆ ಬಂದಾಗ. ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಆ ನಗುಮುಖದಲ್ಲೇ ಏನ್ರಯ್ಯ ಅವ್ರು ಹೇಳ್ತಾರೆ ಕೇಳ್ರಯ್ಯ, ಅಲ್ಲಿ ಸುರ್ಜೇವಾಲ್ರ ಮಾತು ಕೇಳ್ರಯ್ಯ, ವೇಣುಗೋಪಾಲ್ ಮಾತು ಕೇಳ್ರಯ್ಯ, ಓಹೋಹೋ ನೀವು ಕೇಳಕ್ಕೆಲ್ಲ ಹೇಳಕ್ಕಾದೇನೋ ಅಂತ ಅನ್ನೋರು. ಒಂದು ಪದ ಬರ್ಲಿಲ್ಲ ಸಿದ್ದರಾಮಯ್ಯವ್ರ ಬಾಯಲ್ಲಿ. ಅಂಡ್ ಸಿದ್ದರಾಮಯ್ಯನವ್ರನ್ನ ಅಷ್ಟು ಸುಲಭವಾಗಿ ಹೈಕಮಾಂಡ್ ಬೇಕಾಬಿಟ್ಟಿಯಾಗಿ ಇಳ್ಸಕ್ ಆಗಲ್ಲ. ಮೊದ್ಲೆಲ್ಲೋ ಏರ್ಪೋರ್ಟ್ ಅಲ್ಲಿ ಸಿಎಂ ಚೇಂಜ್ ಅಂತಿದ್ರಲ್ಲ, ಹಂಗೆಲ್ಲ ನಡೆಯಲ್ಲ ಈಗ. ಈ ಬಿಜೆಪಿ ಆ ಕಲ್ಚರ್ ಇದೆ, ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಅಲ್ಲಿ ಆ ಕಲ್ಚರ್ ಇಲ್ಲ, ಬಿಕಾಸ್ ಆಫ್ ಅವ್ರಿಗೂ ಭಯ ಭಕ್ತಿ ಅನ್ನೋದಿದೆ ಲೋಕಲ್ ಲೀಡರ್ಗಳ ಬಗ್ಗೆ. ಈಗ ಸಿದ್ದರಾಮಯ್ಯ ಬಗ್ಗೆ ಭಯ ಇದೆ, ವ್ಯತ್ಯಾಸ ಆಗ್ಬಿಟ್ರೆ ಅಂತ. ಹಾಗಾಗಿ ಅಹಿಂದ ನಾಯಕ ರಾಜ್ಯದ ಎಲ್ಲಿ ಎಫೆಕ್ಟ್ ಆಗುತ್ತೋ ಬೇರೆ ರಾಜ್ಯದಲ್ಲಿ ನೆವರ್ ಎವರ್. ಹಂಗೆ ಎಫೆಕ್ಟ್ ಆಗಿದ್ರೆ ತಮಿಳುನಾಡು ಚುನಾವಣೆ ಗೆಲ್ತಾರೋ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಕಡೆ ಪ್ರಭಾವ ಬೀರ್ತಾರೆ, ಅವ್ರು ಎಳಿಯೋದು ಅಧಿಕಾರ ನಡೆಸೋದು ಅನ್ನೋದು ಸುಳ್ಳು. ಸಿದ್ದರಾಮಯ್ಯನವ್ರ ಜಿಲ್ಲೆ ಮೈಸೂರು ಲೋಕಸಭೆ ಬಿಜೆಪಿ ಆಗಿ ಗೆಲ್ತು, ಯದುವೀರ್ ಯಾಕೆ ಗೆದ್ರು ಅಲ್ವಾ? ಸಿದ್ದರಾಮಯ್ಯನವರು ಅಷ್ಟು ಪ್ರಭಾವಿ ಅನ್ನೋದೇ ಆದ್ರೆ ಇವೈ ಚುನಾವಣೆಗಳ ಸಂದರ್ಭಕ್ಕೆ ತಕ್ಕಂಗೆ ನಿರ್ಧಾರ ಆಗ್ತವೆ. ಆಗ ಹೈಕಮಾಂಡ್ ಸಿದ್ದರಾಮಯ್ಯ ಬಿಟ್ರೆ ಬೇರೆ ಯಾರು ಗತಿ ಇಲ್ಲ ಅಂತ ಕೂಡ ಕೂರಕ್ಕಾಗಲ್ಲ ಹೈಕಮಾಂಡ್. ಬಟ್ ಗೌರವಯುತವಾಗಿ ಅವ್ರಿಗೆ ಬೀಳ್ಕೊಡ್ಬೇಕು ಅನ್ನೋ ಲೆಕ್ಕಾಚಾರಕ್ಕೂ ಬಂದಂಗಿದೆ ಹೈಕಮಾಂಡ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.